ವ್ಲಾಗ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಸಂಡೇ ಆಗಿರುತ್ತೆ. ಸೊ ಸಂಡೇ ಅಂದರೆ ಬಿಸಿ 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 ಬಿರಿಯಾನಿ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ತುಂಬ ದಿನ ಆಯಿತು ನಾವು ಬಿರಿಯಾನಿ ಮಾಡಿ. ಆ್ಯಂಡ್ ಬಟ್ ಅಂಜು ಅವರೆಲ್ಲ ಲೈಕ್ ಮಾಡಲ್ಲ ಬಿರಿಯಾನಿನ, ಬಿಕಾಸ್ ಅನ್ನ ಇರುತ್ತೆ ಜಾಸ್ತಿ ಅಂತ ಹೇಳ್ಬಿಟ್ಟು. ಆದರೂ ನಮಗೆ ಬಿರಿಯಾನಿ ಅಂದರೆ ಒಂದು ಎಮೋಷನ್ಸ್ ಅಲ್ವಾ. ಸೊ ನನಗೆ ತುಂಬ ಇಷ್ಟ ಬಿರಿಯಾನಿ, ನನಗೆ, ಚಂದುಗೆ, ಗಗನಂಗೆ ಆ್ಯಂಡ್ ರೋಹಿತ್ಗೆ ಎಲ್ಲರಿಗೂ. ಸೊ ಹಾಗಾಗಿ ಇವತ್ತು ಬಿರಿಯಾನಿ ಮಾಡೋಣ. ಹೊಸ ಟ್ರಯಲ್ ಅಂದರೆ ನಾನು ನಾರ್ಮಲ್ ಬಿರಿಯಾನಿ ಮಾಡ್ತಿದ್ದೆ, ಲೈಕ್ ನಾರ್ಮಲಾಗಿ ಅಂಬೂರ್ ಬಿರಿಯಾನಿ ಟೈಪ್ ಮಾಡ್ತಿದ್ದೆ. ಸೊ ಈ ಸಲ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಸಂಡೇ ಸ್ಪೆಷಲ್ ವಿತ್ ಬಿರಿಯಾನಿ. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಫ್ರೆಶ್ನ್ ಅಪ್ ಆಗಿಬಿಟ್ಟು ಈಗ ಅಂಜು ಮನೆಗೆ ಹೋಗಬೇಕು. ಸೊ ಅಲ್ಲಿ ನಾನ್ ವೆಜ್ ಮಾಡೋದು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹೇಗಿದೆ ಎಲ್ಲ ಸಂಡೇ ವೀಕೆಂಡ್ ಎಲ್ಲ ಹೇಗಿದೆ ನಿಮಗೆ? ವೀಕೆಂಡ್ ಎಲ್ಲ ಹೇಗಿದೆ? ನಮ್ಮದು ಹೀಗಿದೆ ಅಷ್ಟೇ, ನಮ್ಮದು ಹೀಗಿದೆ. ನಾನ್ ವೆಜ್ ತುಂಬ ದಿನ ಆಯಿತು ಬಿರಿಯಾನಿ ತಿಂದು. ಸೊ ಹಾಗಾಗಿ ಬಿರಿಯಾನಿ ತಿನ್ನೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಇವತ್ತು ಮಾಡ್ತಾಯಿದ್ದೀವಿ. ಸೊ ಯಾವ ಥರ ಬರುತ್ತೆ, ಅವ್ರ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು 2 ಈರುಳ್ಳಿನ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ರುಬ್ಕೊಳ್ಳೋಣ. ಸೊ ರುಬ್ಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ನೀವು ಸಪ್ರೇಟಾಗಿ ಕೂಡ ಮಾಡ್ಕೋಬೋದು. ಲೈಕ್ ಈರುಳ್ಳಿನೇ ಸಪ್ರೇಟಾಗಿ ರುಬ್ಕೋಬೋದು. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿನೇ ಸಪ್ರೇಟಾಗಿ ರುಬ್ಕೋಬೋದು. ಆ್ಯಂಡ್ ಫಸ್ಟು ಇಲ್ಲಿ ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರ್ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಆಫ್ ಆಯಿಲು, 1 ಟೇಬಲ್ ಸ್ಪೂನ್ ಆಫ್ ಗೀ ಹಾಕ್ಕೊಂಡು, ಸೊ ಅದೆಲ್ಲ ಕಾದಿದ ನಂತರ ಸ್ಪೈಸಸ್ನೆಲ್ಲ ಹಾಕ್ಕೊಳ್ಳೋಣ. ಲವಂಗ, ಚಕ್ಕೆ ಮತ್ತು ಏಲಕ್ಕಿ ಈಸ್ ಇಂಪಾರ್ಟೆಂಟ್. ನಾನು ಮೊದಲೆಲ್ಲ ಏಲಕ್ಕಿ ಹಾಕ್ತಾನೇ ಇರಲಿಲ್ಲ, ಬಟ್ ಆದರೆ ಅದಾದಮೇಲೆ ಒಬ್ಬರು ಮುಸ್ಲಿಂ ಬಿರಿಯಾನಿ ತಿಂದು ನನಗೆ ಗೊತ್ತಾಯಿತು ಏಲಕ್ಕಿ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಸೊ ಏಲಕ್ಕಿ ಎಲ್ಲ ಸ್ಪೈಸಸ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಈ ಕಾಯಿ ಹೂವು ಅಂತೆಲ್ಲ ಬರುತ್ತೆ, ಕಲ್ಲು ಹೂವು ಅಂತ ಹೇಳ್ಬಿಟ್ಟು, ಲೈಕ್ ಅದರಲ್ಲೇ ಕೊಡ್ತಾರೆ. ಸೊ ಅದು ಮತ್ತು ಸೋಂಪು ಕಾಳು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊ. ಸ್ವಲ್ಪ ಮೆಂತ್ಯ ಸೊಪ್ಪಿದ್ರೆ ಹಾಕ್ಕೋಬೋದು. ನನ್ನ ಹತ್ರ ಕಸ್ತೂರಿ ಮೇಥಿ ಇತ್ತು, ಒಣಗಿದ ಮೆಂತ್ಯ ಸೊಪ್ಪು. ಸೊ ಅದನ್ನು ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಕಲ್ಲು. ಆ್ಯಂಡ್ ಇದಾಗಿದ ತಕ್ಷಣ ಸ್ವಲ್ಪ ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ಒಂದು 2 ಗ್ರೀನ್ ಚಿಲ್ಲಿನ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ರುಬ್ಬ ಕೂಡ ನೀವು ಚಿಲ್ಲಿ ಯೂಸ್ ಮಾಡೋಂಗಿದ್ರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ಆ್ಯಂಡ್ ಹಚ್ಚಿರೋ ಒಂದು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡೋಣ. ಈಗ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಆ್ಯಂಡ್ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಿಕ್ಸಿಗೆ ಹಾಕ್ಕೊಂಡು, ಸೊ ಆ ಮಿಶ್ರಣನ ಇದಕ್ಕೆ ಜಾಯಿನ್ ಮಾಡ್ಕೊಳ್ಳೋಣ. ಈಗ ಯಾಕಂದರೆ ಎಲ್ಲ ಗೋಲ್ಡನ್ ಕಲರ್ ಬಂದಿದೆ. ಸೊ ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಒಂಥರ ದಮ್ ಬಿರಿಯಾನಿ ಥರ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ. ಯಾವುದೇ ರೀತಿ ಈ ಏನು ಬರುತ್ತೆ ಬಿರಿಯಾನಿ ಪೌಡರ್ಸ್ ಎಲ್ಲ ಬರುತ್ತಲ್ವ, ಸೊ ಅದನ್ನೆಲ್ಲ ಯೂಸ್ ಮಾಡದೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಗೆ ಇನ್ನೊಂದು ಸಲ ಮಿಕ್ಸಿಗೆ ಪುದೀನ ಸೊಪ್ಪು ಒಂದು 2 ಇಡಿ ಆಗೋಷ್ಟು, ಹಾಗೆ 2 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು. ಸೊ ನೀವು ಎಷ್ಟೆಷ್ಟು ಅಕ್ಕಿ ಹಾಕ್ತಾಯಿದ್ದೀರಾ ಆ್ಯಂಡ್ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅಂತ ನೋಡಿಕೊಂಡು ಮಾಡಿ. ಸೊ ಅದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಈಗ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಗ್ರೀನ್ ಕಲರಿಶ್ ಆಗಿ ಸ್ಪೈಸಿಯಾಗಿ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಸೊ ಅದ್ರದ್ದು ಸ್ಮೆಲ್ ಅಂದರೆ ಮಸಾಲ ಇದು ಸ್ಮೆಲ್ಲೆಲ್ಲ ಆಚೆ ಹೋದ್ಮೇಲೆ ಸ್ವಲ್ಪ ಎಣ್ಣೆ ಥರ ಬಿಟ್ಕೊಳುತ್ತೆ. ಸೊ ಈಗ ಚಿಕನ್ನ ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ನೀಟಾಗಿ ತೊಳೆದಿಟ್ಕೊಂಡಿರೋವಂಥ ಚಿಕನ್ ನಾವು ಆಲ್ಮೋಸ್ಟ್ 2 kg 2.5 kg ಆಫ್ ಚಿಕನ್ನ ಹಾಕಿ ಮಾಡ್ತಾ ಇರೋದು. ಸೊ ನಮಗೆ ಎಲ್ಲರಿಗೂ ಜನ ಬೇಕಾಗುತ್ತಲ್ಲ, ಸೊ ಜನ ಜಾಸ್ತಿ ಇದ್ದಾರೆ, ಹಾಗಾಗಿ ನೀವು ಅದನ್ನೆಲ್ಲ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಆ್ಯಂಡ್ ಹಾಗೆ ಧನಿಯಾ ಪೌಡ್ರನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ ಅಷ್ಟೇ ಯೂಸ್ ಮಾಡೋದು, ಬಿಕಾಸ್ ಹಸಿಮೆಣ್ಸಿನ್ಕಾಯಿ ಕಡಿಮೆ ಹಾಕ್ಕೊಂಡಿದ್ದೆ ನಾನು. ಸೊ ಗ್ಯಾಸ್ಟ್ರಿಕ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಮನೆಯಲ್ಲೇ ಮಾಡಿರುವಂಥ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗತ್ತೆ ನಾವು. ನಿಮಗೆ ಬೇಕು ಅಂದರೆ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗರಂ ಮಸಾಲನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ನ್ಯಾಚುರಲಾಗಿ ಹಾಗೆ ಕೂಡ ಬಿಡ್ಬೋದು. ಆ್ಯಂಡ್ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಡ್ಬೇಕು. ಬಿಕಾಸ್ ಚಿಕನ್ ಎಲ್ಲ ಅದರಲ್ಲೇ ಬೇಯಬೇಕು
ತಿರುವಬೇಕಾಗುತ್ತೆ. ಸೊ ನನಗೆ ಅನಿತಕ್ಕ ಹೆಲ್ಪ್ ಮಾಡ್ತಾ ಇದ್ದಾರೆ ಮಿಕ್ಸ್ ಮಾಡ್ಕೊಡೋದಕ್ಕೆ. ನನಗೆ ಅಷ್ಟೊಂದೆಲ್ಲ ತಿರುವೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಯಿತು. ಆ್ಯಂಡ್ ಹಾಗಾಗಿ ಚಿಕನ್ಗೆ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಬೇಕಲ್ವ, ಸೊ ಸ್ವಲ್ಪ ಹೊತ್ತು ಬೇಯೋದಕ್ಕಂತೂ ಬಿಡಲೇಬೇಕಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಕುದ್ದಿದ್ದೆಲ್ಲ ಆದಮೇಲೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮೊಸರು ಹಾಕಿದ್ರೇ ಬಿರಿಯಾನಿಗೆ ಟೇಸ್ಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ನಾನೊಂದು ಸ್ವಲ್ಪ ಮೊಸರು ಬಜ್ಜಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ, ಅದರಲ್ಲೇ ಒಂದು ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಟೊಮೆಟೊ. ಸೊ ಫಸ್ಟೆಲ್ಲ ನಾನು ಮೊದಲೇ ಟೊಮೆಟೊ ಹಾಕಿ ಇದು ಮಾಡ್ತಿದ್ದೆ. ಸೊ ಈಗ ಲಾಸ್ಟಲ್ಲಿ ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಒಂದೇ ಒಂದು ಟೊಮೆಟೊ ಅಷ್ಟೇ. ಸೊ ಲಾಸ್ಟಲ್ಲಿ ಟೊಮೆಟೊ ಹಾಕಿದ್ರೆ ಚೆನ್ನಾಗಿರುತ್ತೆ, ಇದು ಫ್ಲೇವರೇ ಬೇರೆ ಟೇಸ್ಟ್ ಕೊಡುತ್ತೆ. ಸೊ ಈಗ ಇದನ್ನೆಲ್ಲ ಹಾಕಿದ್ದೀವಲ್ಲ, ನೀಟಾಗಿ ಮಿಕ್ಸ್ ಮಾಡಿಕೊಟ್ಟು ಅದೊಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು. ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ. ಸೊ ಚಿಕನಲ್ಲಿ ವಾಟರ್ ಕಂಟೆಂಟು ಎಣ್ಣೆ ಕಂಟೆಂಟು ಎಲ್ಲ ಜಾಸ್ತಿ ಇರುತ್ತೆ. ಸೊ ಅದೆಲ್ಲ ಬಿಟ್ಕೊಂಡಾಗ ನಾವು ಆಮೇಲೆ ನೀರು ಹಾಕಬೇಕಾಗತ್ತೆ. ನೋಡಿ ಹೇಗೆ ಕುದೀತಿದೆ ಅಲ್ವಾ. ಆ್ಯಂಡ್ ಸ್ವಲ್ಪ ಚಿಕನ್ ಫ್ರೈ ಥರನೇ ಆಗೋಗ್ಬಿಟ್ಟಿದೆ. ಆ್ಯಂಡ್ ಇದಕ್ಕೆ ಹುಳಿಗೆ ತಕ್ಕಷ್ಟು ನಿಂಬೆಹಣ್ಣು ಹಾಕಿದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನಾನು ಒಂದು ನಿಂಬೆಹಣ್ಣು ದಪ್ಪದು ಒಂದು ನಿಂಬೆಹಣ್ಣನ್ನ ಹಾಕ್ತಾಯಿದ್ದೀನಿ, ನಿಂಬೆಹಣ್ಣಿನ ರಸನ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಡ್ಬೇಕು. ಮಿಕ್ಸ್ ಮಾಡಿಕೊಟ್ಟು ಈಗ ನೀರು ಹಾಕಬೇಕು. ಸೊ ಫಸ್ಟ್ ನೀರು ಹಾಕಿ ಕುದಿಸ್ಕೋಬೋದು. ಆರ್ ಎಲ್ಸ್ ಫಸ್ಟು ಅಕ್ಕಿ ಹಾಕ್ಬಿಟ್ಟು ತೊಳೆದಿರೋ ಅಕ್ಕಿ ಹಾಕ್ಬಿಟ್ಟು ನೀವು ಆಮೇಲೆ ಬೇಕಾದ್ರೆ ನೀರು ಹಾಕ್ಕೋಬೋದು. ನಾನು ಫಸ್ಟು ನೀರು ಹಾಕ್ಬಿಟ್ಟು ಅದು ಕುದಿಯೋ ಟೈಮಲ್ಲಿ ಸೊ ಈಗ ನಾನು ನೆನೆಸಿಟ್ಟಿರ್ತೀನಲ್ಲ ಆ ಅಕ್ಕಿನ ಹಾಕ್ತಾಯಿದ್ದೀನಿ. ಸೊ ಇದನ್ನು ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಕುದಿ ಬರಬೇಕದು, ಹಾಗೇ ಲಿಡ್ ಕ್ಲೋಸ್ ಮಾಡಬಾರ್ದು. ಸ್ವಲ್ಪ 2 ಕುದಿ ಬಂದಿದ್ದಾದಮೇಲೆ ನಾವು ಟೇಸ್ಟ್ ನೋಡ್ಕೋಬೋದು. ಟೇಸ್ಟ್ ನೋಡೋರು ಇಲ್ಲ ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಅಂದರೆ ನೀವು ಆಗಲೇ ಲಿಡ್ ಕ್ಲೋಸ್ ಮಾಡ್ಕೋಬೋದು. ಸೊ ನಾವು ಸ್ವಲ್ಪ ಟೇಸ್ಟ್ ಎಲ್ಲ ನೋಡಿಬಿಟ್ಟು ಈಗ ಲಿಡ್ ಕ್ಲೋಸ್ ಮಾಡೋದು. ಸೊ ಹೆಂಗೆ ಕುದೀತಾ ಇದೆ ನೋಡಿ, ಆಲ್ಮೋಸ್ಟ್ ಬಿರಿಯಾನಿ ಆಗೋಗುತ್ತೆ. ಆ್ಯಂಡ್ ಕುಕ್ಕರಲ್ಲಿ ಮಾಡೋದಕ್ಕಿಂತ ನೀವು ಒಂದು ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಬಟ್ ನಮಗೆ ಬೇಗ ಬೇಕಾಗಿತ್ತು, ಸೊ ಹಾಗಾಗಿ ಲೇಟ್ ಆಗೋಗ್ಬಿಟ್ಟಿತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಬೇಗನೆ ಕುಕ್ಕರಲ್ಲಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಪ್ರೆಷರ್ ಕುಕ್ಕರಲ್ಲಿ ಮಾಡಿದ್ದು. ಆ್ಯಂಡ್ ಅನಿತಕ್ಕ ನನಗೆಲ್ಲ ಫುಲ್ ಹೆಲ್ಪ್ ಮಾಡಿಕೊಡ್ತಿದ್ದಾಳೆ. ಸೊ ಇದು ಮೊಸರು ಬಜ್ಜಿಗೆಲ್ಲ ಹಚ್ಕೊಡ್ತಾ ಇದ್ದಾರೆ. ಸೌತೆಕಾಯಿ ಟೊಮೆಟೊ ಎಲ್ಲ ಈಚೆಗಡೆ ತುಂಬ ಥಂಡಿ ಇದೆ, ಸೌತೆಕಾಯಿ ಏನು ಬೇಕಿರಲಿಲ್ಲ. ಬಟ್ ಆದ್ರೂ ಈಗ ರೈತ ಕೂಡ ರೆಡಿ ಆಗಿದೆ. ಅಂದರೆ ಮೊಸರು ಬಜ್ಜಿ ಆ್ಯಂಡ್ ಈರುಳ್ಳಿ, ಸೌತೆಕಾಯಿ, 1 ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾರೆ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಬಿರಿಯಾನಿಗೆ ಸೈಡಲ್ಲಿ ಕಬಾಬು ಒಳ್ಳೆ ಕಾಂಬಿನೇಷನ್ನು, ಆರ್ ಚಿಕನ್ ಫ್ರೈ, ಇಲ್ಲ ಅಂದರೆ ಮೊಸರು ಬಜ್ಜಿ, ಅಟ್ಲೀಸ್ಟ್ ಮೊಸರು ಬಜ್ಜಿ ಇದ್ದೇ ಇರುತ್ತೆ. ಸೊ ಹೇಗೆ ಡ್ರೆಸ್ಅಪ್ ಆಗಿದೆ ನೋಡಿ ನಮ್ಮ ಮೊಸರು ಬಜ್ಜಿ. ಆ್ಯಂಡ್ ನಿಮಗೂ ಕೂಡ ಎಲ್ಲ ಈ ಲಾಗ್ ಇಷ್ಟವಾಗಿರುತ್ತೆ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಸೊ ಅಷ್ಟರಲ್ಲಿ ವಿಜಿಲೆಲ್ಲ ಕೂಗಿರುತ್ತೆ. ಸೊ ಒಂದು 3 ವಿಜಿಲ್ಸ್ ಕೂಗಿಸ್ಕೊಂಡ್ರೆ ಫೈನಲ್ ಪರ್ಫೆಕ್ಟ್ ಬಿರಿಯಾನಿ ರೆಡಿಯಾಗಿದೆ. ಬಿರಿಯಾನಿ, ಸೌತೆಕಾಯಿ, ನಿಂಬೆಹಣ್ಣು, ವಾವ್ ಸೂಪರ್ ಕಾಂಬಿನೇಷನ್. ಸೊ ನಮ್ಮ ಸಂಡೇ ಹೀಗಿತ್ತು, ನಿಮ್ಮದು ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಲಾಟ್ಸ್ ಆಫ್ ಲವ್.